ಬಂದ್ರಾ? ಶ್ಯಾಮ, ಹೋಗಿದ್ ಕೆಲ್ಸ ಏನಾಯ್ತು? ಸಕ್ಸಸ್ ಅತ್ತೆ. ನಮ್ ಹೊಸ ಪ್ರಾಡಕ್ಟ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು. ಪಾರ್ಟ್ನರ್ಶಿಪ್ ಕೂಡ ಒಪ್ಕೊಂಡ್ರು. ಅವ್ರದ್ ಬಿಟ್ರೆ ಬೇರೆಯವ್ರಿಗೆ ಕೊಡ್ಬೇಡಿ ಅಂದ್ರು. ಅಗ್ರಿಮೆಂಟ್ ಕೂಡ ಮಾಡ್ಕೊಳ್ಳೋಣ ಅಂತ ಅವ್ರ ಹತ್ರ ಹೇಳಿದ್ರು. ವಸಂತ ಅವರಿಗೆ ಎಲ್ಲ ಶುಭವಾರ್ತೆನೇ ಅಂತಾಯ್ತು. ಅತ್ತೆ, ನಾನು ಹೋಗಿ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ಒಂದ್ ನಿಮಿಷ ಶ್ಯಾಮ, ಅವತ್ತು ನಿನ್ ಒಳ್ಳೆ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಮ್ಮವರೆಲ್ಲ ನಿನ್ಗೆ ಅವಮಾನ ಮಾಡಿದ್ರು. ಅವ್ರ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನೀವು ದೊಡ್ಡವರು ಅಂತ ಮಾತು ಹೇಳ್ಬೇಡಿ. ತಪ್ಪಿಗೆ ಕ್ಷಮೆ ಕೇಳಬೇಕೇ ಹೊರತು ಗೊತ್ತಿಲ್ಲದೆ ಆಗೋದಿಕ್ಕಲ್ಲ. ನೀವು ನನ್ನ ವಿಷಯದಲ್ಲಿ ತಿಳಿದೇ ತಪ್ಪು ಮಾಡಿದ್ದು ಅಷ್ಟೇ. ವಸಂತ ಅವ್ರ ಸೊಸೆ ಅನ್ನಿಸ್ಕೊಂಡ್ಯಮ್ಮ. ಇವಳನ್ನೇ ಇಷ್ಟು ಹೊಗಳ್ತಾರೆ ಅಂದ್ರೆ ಇವಳ ಪ್ಲೇಸಲ್ಲಿ ನಾನ್ ಅಖಿಲ್ಗೆ ಹೆಂಡತಿಯಾಗಿ ಬಂದ್ರೆ ನನ್ನೆಷ್ಟು ಹೊಗಳ್ತಾರೋ. ವಸಂತ ಅವ್ರೆ, ನಿಮ್ ಸೆಲೆಕ್ಷನ್ ಆಲ್ವೇಸ್ ಗುಡ್. ನಿಮ್ ಚಿಕ್ಕ ಸೊಸೆಗೆ ಪದ್ಧತಿ, ಸಂಸ್ಕಾರ, ಮರ್ಯಾದೆ ಚೆನ್ನಾಗಿ ಗೊತ್ತಿದೆ. ಇವರು ಪಾರ್ಟಿಗೆ ಬಂದಿದಾರಾ, ಇವಳಿಗೆ ಸನ್ಮಾನ ಮಾಡೋಕ್ ಬಂದಿದಾರಾ? ಏನಾಗಿದೆ ಇವ್ರಿಗೆಲ್ಲ? ಆಫೀಸ್ ಹತ್ರ ನಡೆದಿರೋ ಅವಮಾನ ಸಾಲದು ಅಂತ ಮನೆಗೆ ಬಂದ್ರೆ ಮತ್ತೆ ಹೀಗೆ ಇವ್ರು ಶುರು ಮಾಡಿದ್ರು. ಇನ್ನೂ ಇಲ್ಲೇ ಇದ್ರೆ ನಂಗೆ ಹುಚ್ಚು ಹಿಡಿಯುತ್ತೆ. ಅತ್ತೆ, ನಾನು ಓಕೆ ಅಮ್ಮ, ಎಲ್ಲ ಒಂದ್ಸಾರಿ ಚೆಕ್ ಮಾಡು. ವೈದೇಹಿ ಬೋರಮ್ಮ ಅದೇ ಕೆಲ್ಸದಲ್ಲಿದ್ದಾರೆ. ನೀನು ಕೂಡ ಅರೇಂಜ್ಮೆಂಟ್ಸ್ ಎಲ್ಲ ಸರಿಯಾಗಿದ್ಯಾ ಅಂತ ನೋಡು. ಸರಿ ಅತ್ತೆ. ಇವ್ರು ಯಾಕೆ ಬಂದಿದ್ದಾರೆ? ಅತ್ತೆ ಪಾರ್ಟಿಗೆ ಇವ್ರನ್ನು ಇನ್ವೈಟ್ ಮಾಡಿದಾರಾ? ಏನು ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ಯಲ್ಲ, ಆಟ ಆಡ್ತಿದ್ಯಾ? ನನ್ನ ಫೋನು ನನ್ನ ಇಷ್ಟ. ನಾನು ಫೋನ್ ಕಟ್ ಮಾಡ್ತೀನೋ ಸ್ವಿಚ್ ಆಫ್ ಮಾಡ್ತೀನೋ ನಿಮಗೆ ಉತ್ತರ ಕೊಡೋ ಅಗತ್ಯ ನನಗಿಲ್ಲ. ಹೌದು, ನೀವ್ಯಾಕೆ ನನಗೆ ಫೋನ್ ಮಾಡಿದ್ರಿ? ನಿನ್ನ ಮನೆ ಮರ್ಯಾದೆ ಕಾಪಾಡೋದಿಕ್ಕೆ. ನೋಡು, ನಾವಾಗೆ ಇಲ್ಲಿಗೇನ್ ಬಂದಿಲ್ಲ. ನಿನ್ನ ಅತ್ತೆ ನಾವು ಬರಲ್ಲ ಅಂತ ಅವ್ರಿಗೆ ಎಷ್ಟು ಹೇಳಿದ್ರು ಕೂಡ ಇಲ್ಲ, ನೀವು ಬರ್ಲೇಬೇಕು, ಖಂಡಿತವಾಗ್ಲೂ ನೀವು ಬರ್ಲೇಬೇಕು. ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ರೂ ರೂಪಾರಾಣಿ ಬಂದು ಹಾಡ್ಬೇಕು ಅಂತ ಕೇಳ್ತಿದ್ದಾರೆ. ನಾನು ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ನೀವು ಬರ್ದೇ ಹೋದ್ರೆ ನಮ್ ಮರ್ಯಾದೆ ಹೋಗತ್ತೆ ಅಂತ. ನಮ್ಮನ್ನ ಬೇಡ್ಕೊಂಡಿದ್ದಕ್ಕೆ ನಾವಿಲ್ಲಿಗೆ ಬಂದಿದ್ದು. ನಿನ್ನ ಅತ್ತೆಗೋಸ್ಕರ ಬಂದ್ವಿ. ಇಲ್ದೆ ಹೋದ್ರೆ ಇಲ್ಲಿಗೆ ಬರೋ ಅಗತ್ಯ ನಮಗೂ ಇರ್ಲಿಲ್ಲ. ನಿನ್ನ ಬೇಡ್ಕೊಳ್ಳೋಂತ ಅಗತ್ಯ ನಮಗೂ ಇರ್ಲಿಲ್ಲ. ಹಾಡ್ತೀಯೋ ಹಾಡಲ್ವೋ ನೀನೇ ಚೆನ್ನಾಗಿ ಯೋಚನೆ ಮಾಡು. ಈಗ ರೂಪರಾಣಿ ಹಾಡದೆ ಇದ್ರೆ
ಈ ಕ್ಲಬ್ ಮೆಂಬರ್ಸ್ ಎಲ್ರೂ ಮುಂದೆ ಅತ್ತೆ ಮರ್ಯಾದೆ ಹೋಗುತ್ತೆ. ಏನ್ ಮಾಡ್ಲಿ? ಅತ್ತೆ ಮರ್ಯಾದೆ ಹೋಗ್ಬಾರ್ದು ಅಂದ್ರೆ ನಾನು ಹಾಡಬೇಕು. ಹಾಡ್ತೀನಿ. ಅಕ್ಕ, ನಾನು ಕೊಡ್ತೀನಿ, ಕೊಡಿ. ಪರವಾಗಿಲ್ಲ ಶ್ಯಾಮ, ನೀನೀಗಷ್ಟೇ ಆಫೀಸಿಂದ ಬಂದ್ಯಲ್ವಾ, ಸ್ವಲ್ಪ ರೆಸ್ಟ್ ತಗೋ, ನಾನು ಕೊಟ್ಟು ಬರ್ತೀನಿ. ಪರವಾಗಿಲ್ಲ ಅಕ್ಕ, ಕೊಡಿ. ತಗೊಳ್ಳಿ. ರೂಪರಾಣಿ ಹಾಡಿಗೋಸ್ಕರ ವೇಟಿಂಗ್ ನಾವು. ಬೇಗ ಹಾಡೋಕ್ ಹೇಳ್ತೀರಾ? ಅತ್ಗೆ ತಗೊಳ್ಳಿ. ಅತ್ಗೆ, ರೂಪಾರಾಣಿನ್ ಕರೆದು ಹಾಡ್ ಹಾಡೋಕ್ ಹೇಳಿ. ಗೆಸ್ಟ್ಗಳೆಲ್ಲ ಕಾಯ್ತಿದ್ದಾರೆ. ಅತ್ಗೆ, ನಾನು ಹೋಗಿ ರೂಪಾರಾಣಿನ್ ಕರ್ಕೊಂಡ್ ಬರ್ತೀನಿ. ಸರಿ. ತಗೊಳ್ಳಿ. ಆ ಶ್ಯಾಮ ಒಪ್ಕೊಂಡ್ಲೋ ಇಲ್ವೋ? ಮಮ್ಮಿ ಅಂತೂ ಎಲ್ಲದಕ್ಕೂ ನಾನಿದ್ದೀನಿ, ನಾನ್ ನೋಡ್ಕೋತೀನಿ ಅಂತ ಹೇಳ್ತಾರೆ. ಹೇಗೆ ಈಗ ಶ್ಯಾಮ ಒಪ್ಕೋತಾಳೋ ಇಲ್ವೋ? ಅಮ್ಮ, ಏನಾಯ್ತಮ್ಮ? ಅವಳು ಹಾಡೋಕ್ ಒಪ್ಕೊಂಡಿದ್ದಾಳೆ. ಯಾರಿಗ್ ಎಲ್ಲಿ ಹೊಡೆದ್ರೆ ನಮ್ ದಾರಿಗ್ ಬರ್ತಾರೆ ಅಂತ ನನಗ್ ಚೆನ್ನಾಗ್ ಗೊತ್ತು ರೂಪಾ. ಅಮ್ಮವ್ರೆ, ಹಾಲಲ್ಲಿ ಅಷ್ಟು ಜನ ಇದ್ದಾರೆ, ಅವ್ರ ಎಲ್ರ ಮುಂದೆ ನಾನು ಹೇಗೆ ಹಾಡ್ಲಿ? ಅಮ್ಮ, ಈ ಟೆನ್ಷನ್ ತಡ್ಕೊಳಕ್ ನನ್ಗಾಗಲ್ಲ. ನೀನ್ ಹೇಗೂ ನನಗ್ ನೆಗಡಿ ಆಗಿದೆ ಅಂತ್ಯಲ್ಲ, ಆ ನೆಪ ಹೇಳಿ ಮನೆಗ್ ಹೋಗ್ಬಿಡೋಣಮ್ಮ. ಕರೆಕ್ಟ್ ಟೈಮಲ್ಲಿ ಸರಿಯಾಗಿ ನೆನ್ಪು ಮಾಡಿದೆ ರೂಪಾ. ಶ್ಯಾಮ, ನೀನು ಈ ರೂಮಿಂದನೇ ಹಾಡು, ನಾನೆಲ್ಲ ಸೆಟ್ ಮಾಡಿ ಬರ್ತೀನಿ. ಅತ್ಗೆ, ರೂಪಾರಾಣಿ ಎಲ್ಲಿ ಗೌರಮ್ಮ? ಆಗ್ಲೇ ಹೇಳಿದ್ನಲ್ಲ ಅತ್ಗೆ, ಅವಳಿಗೆ ಸ್ವಲ್ಪ ನೆಗಡಿ ಆಗಿದೆ ಅಂತ. ಎಲ್ರೂ ಮುಂದೆ ಬರೋದಕ್ಕೆ ಸ್ವಲ್ಪ ಕಷ್ಟ ಅಂತಿದ್ದಾಳೆ. ಅದಕ್ಕೆ ರೂಮಿಂದನೇ ಹಾಡ್ತೀನಿ ಅಂತಿದ್ದಾಳೆ. ಸೌಂಡ್ ಸಿಸ್ಟಮ್ ಎಲ್ಲ ಅಲ್ಲೇ ಅರೇಂಜ್ ಮಾಡಕ್ ಹೇಳಿದೀನಿ. ಅವ್ರಿಗೆ ಅಷ್ಟೊಂದು ಅನೀಸಿ ಆಗಿದ್ರೆ ತೊಂದರೆ ಕೊಡೋದು ಯಾಕೆ ಬಿಡಿ. ಎಲ್ಲಿಂದ ಹಾಡಿದ್ರು ಹಾಡೇ ಅಲ್ವಾ, ಅವ್ರನ್ನ ರೂಮಿಂದಲೇ ಹಾಡೋದಕ್ಕೆ ಹೇಳಿ. ಸರಿ, ನಾನೆಲ್ಲ ರೆಡಿ ಮಾಡ್ಬಿಟ್ಟು ಬರ್ತೀನಿ. ಸರಿ. ಇಲ್ಲಿಂದನೇ ಹಾಡೋದಿಕ್ಕೆ ನಾನು ಎಲ್ರನ್ನೂ ಒಪ್ಸಿದ್ದೀನಿ. ಶ್ಯಾಮ ಇನ್ನೂ ಬರ್ಲೇ ಇಲ್ಲ. ನೀನ್ ಬಂದಿದ್ದನ್ನ ಯಾರು ನೋಡ್ಲಿಲ್ಲ ತಾನೆ? ಯಾರು ನೋಡ್ಲಿಲ್ಲ. ಶ್ಯಾಮ, ಡೋರ್ ಕ್ಲೋಸ್ ಮಾಡ್ಕೊ. ಯಾರಿಗೂ ಅನುಮಾನ ಬರಬಾರ್ದು. ಮಧ್ಯದಲ್ಲಿ ಯಾರಾದ್ರೂ ಬಂದ್ರೂ ಕೂಡ ನಮಗ್ ಗೊತ್ತಾಗಲ್ಲ. ನಾನು ಅವ್ರಿಗೆ ಹೇಳ್ತೀನಿ, ನೀನ್ ಬೇಗ ಹಾಡ್ ಶುರು ಮಾಡು. ಸರಿ.
ಅತ್ಗೆ ಹಾಡ್ ಸ್ಟಾರ್ಟ್ ಮಾಡ್ತಿದೀವಿ. ಸ್ಟಾರ್ಟ್ ಮಾಡಿ ಅತ್ಗೆ. ಹಾ ಸರಿ ಅತ್ಗೆ. ನನ್ ಮುಖ ನೋಡ್ತಿದ್ಯಲ್ಲ, ಹಾಡು. ಹಶ್ವಾಗ್ತಿದೆ, ತಿಂತಿದ್ದೀನಿ. ನಂದನಂದನ ಬಾಲಕೃಷ್ಣನೇ ಚಿನ್ನ ಕೃಷ್ಣನೇ ಗೋಪಾಲ, ನಂದನಂದನ ರಾಧಾಕೃಷ್ಣನೇ ಸತ್ಯ ಕೃಷ್ಣನೇ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ. ಪಾರ್ಟಿ ಶುರು ಆಗಿರೋ ಹಾಗಿದೆ. ಮಮ್ಮಿ, ಅರುಣ್, ನಾನು ಬೇಗ ರೆಡಿಯಾಗಿ ಬಂದ್ಬಿಡ್ತೀನಿ. ಬೇಗ ಬಾ. ಓಕೆ ಮಮ್ಮಿ. ಇತಿಹಾಸದುಳಿಹ ಋಷಿಯನಿ, ಮನುಜನಿಗೆ ದಾರಿ ತೋರಿದೆ ನೀ, ಗೀತೆಯ ಬೆಳೆದ ದೇವನು ನೀ, ಲೀಲೆಯನೇಕವ ಮಾಡಿದೆ ನೀ. ನಂದನಂದನ ಬಾಲಕೃಷ್ಣನೇ ಚಿನ್ನ ಕೃಷ್ಣನೇ ಗೋಪಾಲ, ನಂದನಂದನ ರಾಧಾಕೃಷ್ಣನೇ ಸತ್ಯ ಕೃಷ್ಣನೇ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಇವಳೇನು ಈ ಕಡೆನೆ ಬರ್ತಿದ್ದಾಳೆ? ಏನ್ ಬೇಕು? ಈ ಕಡೆ ಬರ್ತಿದ್ದೀರಾ? ಸಿಗ್ನಲ್ ಇಲ್ಲ ರೀ. ಆ ಕಡೆ ಹೋಗಿ ಮಾತಾಡಿ. ಸರಿ, ಹಾಗೆ ಆಗ್ಲಿ. ಹಾ. ಇದೇನು ಇವ್ರು ಫೋನ್ ಮಾಡ್ತಾ ಇದ್ದಾರೆ? ಇದೇನು ಶ್ಯಾಮ ಹಾಡು ಹೇಳ್ತಾ ಇದ್ದಾಳಲ್ಲ? ರೂಪಾರಾಣಿ ಕೂತ್ಕೊಂಡಿದ್ದಾಳಲ್ಲ? ಅಂದ್ರೆ ಇಷ್ಟು ದಿನ ರೂಪಾರಾಣಿ ಬದಲು ಶ್ಯಾಮನೆ ಹಾಡು ಹಾಡ್ತಿದ್ಲ? ಹಣಿಯಾಟದಂತೆ ಮೆಟ್ಟಿ ತುಳಿದೆಯಾ, ಸೀರೆಯ ಕದೆಯು ತೋಡಿ ಚೇಷ್ಟೆಗೈದೆಯಾ, ಮೆಲ್ಲನೆ ಬೆಣ್ಣೆ ಕದ್ದು ಕಾಟ ಕೊಟ್ಟೆಯಾ, ಗೊಟ್ಟಲಿ ಮಣ್ಣು ತಿಂದು ಸಿಕ್ಕಿ ಬಿದ್ದೆಯಾ. ತಪ್ಪುಗಳೆಷ್ಟನ್ನೋ ಗೈದ ಗೋಪಾಲ, ಪರಮಾರ್ಥವದರಲ್ಲಿ ಅಡಗಿ ಹೋದಲ್ಲ, ನಿನ್ನಯ ಹೆಸರಲ್ಲಿ ಎಲ್ಲೆಲ್ಲೋ ಗುಲ್ಲು, ನಿನ್ನ ಮಾಯ ಮರ್ಮ ಕಣಕಣದಲ್ಲೂ. ಬಹುಲೀಲಾ ಕಥನಗಳು ನಿನ್ನದು ವೇಣುಲೋಲನೆ, ಮನೆ ಮನದೇ ನಿಂತಿರುವೆ ನಿತ್ಯವೂ ದೇವದೇವನೇ. ನಂದನಂದನ ಬಾಲಕೃಷ್ಣನೇ ಚಿನ್ನ ಕೃಷ್ಣನೇ ಗೋಪಾಲ, ನಂದನಂದನ ರಾಧಾಕೃಷ್ಣನೇ ಸತ್ಯ ಕೃಷ್ಣನೇ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ, ನಂದನಂದನ ವಂಶಿ ಕೃಷ್ಣನೇ ನೀಲಮೇಘ ಶ್ಯಾಮ ಗೋಪಾಲ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಅಮ್ಮರೇ, ಅಮ್ಮರೇ, ಇದೇನು ಇವಳು ಪ್ಲೇಟ್ ಬೀಳ್ಸಿ ಹಾಗೆ ಓಡೋಗ್ತಿದ್ದಾಳೆ? ಎಲ್ಲ ನೋಡ್ಬಿಟ್ಲಾ?
ಅಮರೇ 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 ಅಲ್ಲಿ ಅದು ಒಂದ್ ನಿಮಿಷ. ಏನಿದು ಸಡನ್ ಆಗಿ ಬೋರಮ್ಮ ಇಷ್ಟು ಗಾಬರಿ ಆಗಿದ್ದಾರೆ? ನೋಡೋಣ ಬಾ. ಅಮ್ಮವ್ರೆ ಹೋಗ್ ಬರ್ತೀವಿ. ಹೋಗ್ ಬನ್ನಿ ಬನ್ನಿ ಹೋಗೋಣ. ಅಯ್ಯೋ ದೇವ್ರೆ. ಏನು ಈಗ ಹೇಳು. ಅಮ್ಮವ್ರೆ ಅಲ್ಲಿ ಆಡೇಳಿದ್ದು ರೂಪರಾಣಿ ಅಮ್ಮವ್ರ ಅಲ್ಲಮ್ಮ, ನಿಮ್ ಚಿಕ್ಕ ಸೊಸೆ ಶ್ಯಾಮಮ್ಮವರು. ಏನೇ ನೀನ್ ಹೇಳ್ತಾ ಇರೋದು? ಹೌದಮ್ಮವ್ರೆ, ತೋರಿಸ್ತೀನಿ ಬನ್ನಿ. ಬನ್ನಿ ಅಮ್ಮವ್ರೆ, ಬನ್ನಿ ಬನ್ನಿ. ಆಗ್ಲೇ ನಾನು ನೋಡಿದ್ನಮ್ಮವ್ರೆ. ನಾನು ಬಂದು ನೋಡಿದಾಗ ಸಾಮಮ್ಮವ್ರೆ ಆಡ್ತಾ ಇದ್ರು ಮೈಕಲ್ಲಿ. ಏನು ಏನ್ ಮಾತಾಡ್ತಾ ಇದ್ಯಾ ನೀನು? ಶ್ಯಾಮ ಹೇಗ್ ಹಾಡು ಹೇಳ್ತಾರೆ? ರೂಪರಾಣಿ ತಾನೇ ಹಾಡೋದು. ಏನ್ ಬೋರಮ್ಮ, ನೀನ್ ಹಗ್ಲಲ್ಲೂ ನಸ್ಯದ್ ಪುಡಿ ಹಾಕೋತಿದ್ಯಾ ಏನೋ? ಯಾರನ್ನ ನೋಡಿ ಯಾರು ಅನ್ಕೊಂಡ್ಯೋ? ಏನಾಯ್ತು ಮಮ್ಮಿ? ಶ್ಯಾಮ ಹಾಡೋದಂದ್ರೇನು ಮಮ್ಮಿ? ಶ್ಯಾಮ ಹಾಡಿದ್ದು ನಿಜಾನ ಸುಳ್ಳ? ಎಲ್ಲರೂ ಯಾಕೆ ಹೀಗೆ ಸೈಲೆಂಟ್ ಆಗಿದ್ದೀರಾ? ಶ್ಯಾಮ, ನೀನಾದ್ರೂ ಹೇಳು, ಏನ್ ನಡೀತು? ಯಾರು ಹಾಡಿದ್ರು ಅಂತ ನಾನ್ ನೋಡಿದ್ದೀನಿ. ಯಾರು ಹಾಡಿದ್ದು? ಶ್ಯಾಮ.